ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನು ಅನ್ನೋದು ಈ ಮ್ಯಾಚ್ ಬಗ್ಗೆ KKR ವರ್ಸಸ್ SRH ಅವರು ಟಾಸ್ನ ಗೆದ್ಬಿಟ್ಟು ನನ್ನ ಪ್ರಕಾರ ಇವರು ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಿತ್ತು. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ನನ್ನ ಪ್ರಕಾರ ಇವರು ಎಲ್ಲ ಮ್ಯಾಚಲ್ಲೂ ಇವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಗೆಲ್ತಾರೆ ಅಂದ್ಬಿಟ್ಟು ಇವರು ಫೈನಲ್ ಹಂಗೆ ಮಾಡೋಣ ಅಂದ್ಬಿಟ್ಟು ಒಟ್ಟಿನಲ್ಲಿ KKR ಬೌಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಅವರು ಒಟ್ಟಿನಲ್ಲಿ ಫೈನಲ್ ಕಡೆನ ಹೋಗ್ಸಿದ್ದು ನನ್ನ ಪ್ರಕಾರ KKR ಬೌಲರ್ ಅನ್ಬೋದು. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇವ್ರ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ SRH ಅವರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ SRH ಅವರು ಏನು ತೀರಾ ಇಷ್ಟೊಂದು ಕಳಪೆ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇವರು ಮೇನ್ ಡಿಪೆಂಡೆನ್ಸಿ ಆಗಿದೆ ನನ್ನ ಪ್ರಕಾರ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ಡಿಂದ ಸಿಕ್ಕಾಪಟ್ಟೆ ತ್ರಿಪರ್ಸೆನ್ಸ್ ಆಗಿದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು. ಅಭಿಷೇಕ್ ಶರ್ಮಾ ಆಗಲಿ ಟ್ರಾವಿಸ್ ಹೆಡ್ ಆಗಲಿ, ಟ್ರಾವಿಸ್ ಹೆಡ್ 0ಗೆ ಔಟ್ ಆದರು. ಅವ್ರ ಹಿಂದೆ ರಾಹುಲ್ ತ್ರಿಪಾಠಿನೇ ಔಟ್ ಆದರು. ಬಂದವರೆಲ್ಲ ನಿತೀಶ್ ರಾಣನೂ ಅಷ್ಟೇ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮೇನು ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದಿದ್ದು ಬ್ಯಾಟ್ ಕಮಿನ್ಸನ್ ಅನ್ಬೋದು. 24 ರನ್ ಹೊಡೆದಿದ್ದು ಅಷ್ಟೇ, ಇನ್ಯಾರು ಅಂತ ಹೇಳ್ಕೊಳ್ಳೋರು ನೋಡಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಅವರು ಒಟ್ಟಿನಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಯಾರು ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ SRH ಬ್ಯಾಟಿಂಗು ಅಷ್ಟು ಹೇಳ್ಕೊಳ್ಳೋ ಬ್ಯಾಟಿಂಗ್ ಇರಲಿಲ್ಲ. ಆಲ್ಮೋಸ್ಟ್ ಪವರ್ ಪ್ಲೇಲೇ ಸಿಕ್ಕಾಪಟ್ಟೆ 4-5 ವಿಕೆಟ್, ಆಲ್ಮೋಸ್ಟ್ 4 ವಿಕೆಟ್ ಹೋಗ್ಬಿಟ್ಟಿತ್ತು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ 4 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಮೇನ್ ಮಿಡಲ್ ಓವರಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKR ಬೌಲಿಂಗ್ ಕಡೆ ಹರ್ಷಿತ್ ರಾಣಾ, ಆಂಡ್ರೆ ರಸೆಲ್, ವರುಣ್ ಚಕ್ರವರ್ತಿ ಎಲ್ಲ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಆಂಡ್ರೆ ರಸೆಲ್ 3 ವಿಕೆಟ್ ಮೇನ್ ಕ್ರೂಷಿಯಲ್ 3 ವಿಕೆಟ್ನ ತಕ್ಕೊಟ್ಟು ಚೆನ್ನಾಗಿ ಮ್ಯಾಚ್ನ ಕೈಗೆ ಎಳ್ಕೊಂಬಂದರು ಅನ್ಬೋದು. ಒಟ್ಟಿನಲ್ಲಿ ಸುನಿಲ್ ನಾರಾಯಣ್ ಅಷ್ಟೇ 1 ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಅಗ್ರೆಸಿವ್ KKR ಆಡ್ತಾರೆ, ಒಂದು ಸೈಡ್ ಮ್ಯಾಚ್ನ ಮಾಡ್ಕೋದ್ರೆ ಅಂತ ಯಾರು ನಿರೀಕ್ಷೆ ಕೂಡ ಮಾಡಿದ್ದಿಲ್ಲ. ನಾನು ಹೇಳಿದೆ ಒಟ್ಟಿನಲ್ಲಿ ಈ ಪ್ರಿವ್ಯೂ ಮ್ಯಾಚಲ್ಲಿ ಒಂದು ಸೈಡ್ ಮಾಡಲ್ಲ, 99% ಇವ್ರು ಗೆಲ್ಲೋ ಪಾಸಿಟಿವಿಟಿ ಪಕ್ಕ ಇದೆ ಅನ್ಬೋದು. ಒಟ್ಟಿನಲ್ಲಿ ಗೆಲ್ಲೋ ಪಾಸಿಟಿವಿಟಿ ಇದೆ ಅಂತ ನಾನು ಹೇಳಿದೆ. ಒಟ್ಟಿನಲ್ಲಿ SRH ಗೆಲ್ತಾರೆ ಅಂತ ನಾನು ಹೇಳಿದೆ. ಯಾಕೆಂದರೆ SRH ಎಲ್ಲ ಮ್ಯಾಚಲ್ಲಿ ಈ ಸೀಸನ್ನಲ್ಲಿ KKR ವರ್ಸಸ್ SRH ಬಂದಾಗ KKR SRH ಮೇಲೆ ಈ ವರ್ಷ ಎಲ್ಲ ಮ್ಯಾಚ್ನು KKR ಗೆದ್ದಿರೋದು. SRH KKR ಮೇಲೆ ಒಂದು ಮ್ಯಾಚ್ನ ಗೆದ್ದಿಲ್ಲ. ಇದನ್ನೇ ಇವರು ಅಡ್ವಾಂಟೇಜಾಗಿ ತೊಗೊಂಡ್ರ ಅನ್ಬೋದು. ಒಟ್ಟಿನಲ್ಲಿ ಹಿಂಗೆ ಒಂದು ಸೈಡ್ ಕಳಪೆ ಮ್ಯಾಚ್ನ ಆಡಿದ್ದು SRH ಅವರು 196, 200, 236 ಹೊಡೆದಿರೋ ಮ್ಯಾಚ್ ನೋಡ್ಬೋದಿತ್ತು. ಒಟ್ಟಿನಲ್ಲಿ 113 ಹೊಡೆದು ಆಲ್ ಔಟ್ ಆದ್ರಲ್ಲ 19ನೇ ಓವರ್ಗೆ. ಇವ್ರಿಗೆ ಏನು ಅನ್ಕೋಬೇಕು, ಒಟ್ಟಿನಲ್ಲಿ ಇಷ್ಟು ಬ್ಲ್ಯಾಂಕ್ ಆಗ್ಬಿಟ್ರೆ ಅನ್ಬೋದು ನನ್ನ ಪ್ರಕಾರ ಇಲ್ಲಿ SRH ಬ್ಯಾಟಿಂಗು. ಒಟ್ಟಿನಲ್ಲಿ ಮೇನ್ ಅವರು ಒಟ್ಟಿನಲ್ಲಿ ಫಸ್ಟ್ ಫೈನಲಲ್ಲೇ ನಮಗೆ ಆನ್ಸರ್ ಗೊತ್ತಾಗಿತ್ತೇನೋ ಮೋಸ್ಟ್ಲಿ. ನನ್ನ ಪ್ರಕಾರ ಇಲ್ಲಿ ಫಸ್ಟ್ ಫೈನಲಲ್ಲೇ KKR SRH ಮೇಲೆ KKR ಅವ್ರು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ SRH ಅವರು ಎಲ್ಲ ಮ್ಯಾಚ್ನ ಎತ್ಕೊಬಂದರು, ಈ ಮ್ಯಾಚ್ನ ಇವ್ರು ಗೆಲ್ಲಕ್ಕಾಗಲಿಲ್ಲ. ಮೇನ್ ಗುರು ಈ ಟೂರ್ನಮೆಂಟಲ್ಲಿ ನೋಡಿ ನೀವು ಬೇಕಾದರೆ KKR SRH ಬಂದಾಗೆಲ್ಲ KKR SRH ಮೇಲೆ ಗೆದ್ದೋರೆ ಅನ್ಬೋದು. ಒಟ್ಟಿನಲ್ಲಿ ಅದರನ್ನೇ ಅಡ್ವಾಂಟೇಜ್ ತೊಗೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಗಂಭೀರವಾಗಿ ಮ್ಯಾಚ್ನ ಈಗ ಒಳ್ಳೊಳ್ಳೆ ಆಟನ ಆಡ್ಕೊಡೋಕ್ಕೆ ಹೇಳ್ಕೊಡ್ತಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ KKR ಎಲ್ಲ ಬಾಕ್ಸ್ನ ಟಿಕ್ ಮಾಡಿಕೊಂಡು ಮ್ಯಾಚ್ನ ಗೆದ್ದರು ಅನ್ಬೋದು. 113 ಒಂದು ಸೈಡ್ ಮ್ಯಾಚು 1 ಅವರಲ್ಲೇ ಮ್ಯಾಚ್ ಗೊತ್ತಾಗ್ಬಿಡ್ತು ಅನ್ಬೋದು. 3 ತಿಂಗಳು ಮ್ಯಾಚ್ ಆಡಿದ ಮ್ಯಾಚ್ ಎಲ್ಲ 1 ಓವರಲ್ಲೇ ಯಾರು ಗೆಲ್ತಾರೆ ಅಂತ ಗೊತ್ತಾಗ್ಬಿಡ್ತು ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಲ್ಲಿ ಸುನಿಲ್ ನಾರಾಯಣ್ ಗುಲ್ಮತ್ ಖಾನ್ ಅವರು ಇಬ್ಬರೂ ಅಗ್ರೆಸಿವ್ ಆಗಿ ಆಡಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ವೆಂಕಟೇಶ್ ಅಯ್ಯರು ಹಾಫ್ ಸೆಂಚುರಿನೂ ಕೂಡ ಮಾಡಿಕೊಂಡ್ರು. ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ಬೋದು. ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗ್ ಕಡೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸ್ಕೋರೇ ಇಲ್ಲ ಅಂದರೆ ಬೌಲಿಂಗ್ ಮಾಡಿದ್ರು ಇಲ್ಲಿ 2 ವಿಕೆಟ್ ತೆಗೆದ್ರು ವೇಸ್ಟೇ ಅನ್ಬೋದು. ಒಟ್ಟಿನಲ್ಲಿ 2 ವಿಕೆಟ್ ತೆಗೆದ್ರು ಇಲ್ಲಿ ಬ್ಯಾಡ್ ಕಮಿಷನ್ ಆಗಲಿ, ಒಟ್ಟಿನಲ್ಲಿ ಎಲ್ಲರೂ ವಿಕೆಟ್ಗಳು ತೆಗೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ನಟರಾಜನ್ ಆಗಲಿ. ಮೇನ್ ಗುರು ಒಟ್ಟಿನಲ್ಲಿ ಬೌಲಿಂಗು ಇಲ್ಲಿ ಚೆನ್ನಾಗಿದ್ರು, ಬ್ಯಾಟಿಂಗಲ್ಲಿ ರನ್ನು ಬರಲಿಲ್ಲ ಅನ್ಬೋದು SRH ಕಡೆ. ಅದರಿಂದಲೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ KKR ಅಷ್ಟೇ ಈ ಕೊನೆ ಮ್ಯಾಚಲ್ಲಿ
ಹೇಳೋದಾದರೆ ಒಟ್ಟಿನಲ್ಲಿ KKR ಅವ್ರು ಗೆದ್ದರು, ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ರೀತಿ ತೀಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನುಗುರು ಇಲ್ಲಿ ಆಂಡ್ರೆ ರೆಜಲ್ ಕ್ರೆಡಿಟ್ ಕೊಡಬೇಕು ಅನ್ನಬೇಕು. ಒಟ್ಟಿನಲ್ಲಿ ಮೇನ್ ಗುರು ಆಂಡ್ರೆ ರೆಜಲ್ ಆ 3 ವಿಕೆಟ್ನ ತಕ್ಕೊಡೋದಾಗಲಿ, ಸುನೀಲ್ ನಾಯರ್ ಆಗಲಿ, ಮಿಥಿಕ್ ಸ್ಟಾರ್ಕ್ನ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿ ಇಷ್ಟು ದುಡ್ಡು ಕೊಟ್ಟು ಯಾಕೆ ತೊಗೊಂಡ್ರು ಅನ್ನೋದಕ್ಕೆ ಈಗ ಉತ್ತರ ಸಿಕ್ತು ಅನ್ಬೋದಕ್ಕೆ. ಯಾರ್ಯಾರು ಹಂಗೆ ಅಂತಿದ್ರು ಅವ್ರಿಗೆಲ್ಲ ಇಲ್ಲಿ ವೆಂಕಟೇಶ್ ಅಯ್ಯರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ರು. 26 ಬಾಲ್ಗೆ 52 ರನ್ ಹೊಡೆದು, ಅವ್ರ ಜೊತೆ ಗುಲ್ಮರ್ಗಿನೂ 39 ಹೊಡೆದು, ಶ್ರೇಯಸ್ ಅಯ್ಯರು ಅಷ್ಟೇ 6 ರನ್ ಹೊಡೆದ್ರು. ಒಟ್ಟಿನಲ್ಲಿ ಒಂದು ಹೇಳೋದಾದರೆ ಒಟ್ಟಿನಲ್ಲಿ ಇವ್ರ ಕಡೆ ಒಂದು ಸ್ವಲ್ಪ ಸ್ಕೋರ್ ಇದ್ದಿದ್ರೆ ಮ್ಯಾಚ್ನ ಎಳಿಬೋದಿತ್ತು. ಸ್ಕೋರ್ ಇಲ್ದಿರೋದಕ್ಕೆ KKR ಅವ್ರು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಇಷ್ಟ ಈಸಿ ಮ್ಯಾಚ್ನ ಮಾಡ್ಕೋತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಒಟ್ಟಿನಲ್ಲಿ KKR ವರ್ಸಸ್ SRH ನಾನು KKR SRH ಗೆಲ್ತಾರೆ ಅಂತ ಹೇಳಿದೆ. ಒಂದು ಮೂಮೆಂಟಲ್ಲಿ ಅದು ಬರ್ತಿತ್ತು, ಆ ಮೂಮೆಂಟ್ನ ಚೇಂಜ್ ಮಾಡಿದೆ ನನ್ನ ಪ್ರಕಾರ. ಆಂಡ್ರೆ ರೆಜಲ್, ಹರ್ಷಿತ್ ರಾಣಾ, ಮಾರ್ಕೆಸ್ ಧೋನಿ ಇವ್ರ ಹೆಸರು ಹಾಕಬಹುದಿತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ಇತ್ತು ಅನ್ಬೋದು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ಬೌಲಿಂಗು KKR ಕಡೆ ಇತ್ತು. SRH ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅದರಿಂದನೇ ಇವರು ಇಷ್ಟು ಕಲ್ಪೆ ಶೋ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKR ಅವ್ರು ಗೆದ್ದರು ಅನ್ಬೋದು ಗುರು. ಇನ್ನೇನು ಹೇಳೋದು, ಒಟ್ಟಿನಲ್ಲಿ KKR ಗೆದ್ದು ಟ್ರೋಫಿನೂ ಎತ್ಕೊಂಡು SRH ಫಸ್ಟ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ ಆಗಿ ಗೆಲ್ಸ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಏನು ಹೇಳೋದು, ಇಷ್ಟರ ಮಟ್ಟಿಗೆ ಆಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ KKR ಒಂದು ಸೈಡ್ ಮ್ಯಾಚ್ ಮಾಡುತ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ KKR ಅವ್ರು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ 8 ವಿಕೆಟ್ಗಳ ಭರ್ಜರಿ ಜಯ ಅನ್ಬೋದು. ಒಟ್ಟಿನಲ್ಲಿ 11 ಓವರ್ಗೆ ಆಲ್ಮೋಸ್ಟ್ ಗೆದ್ದರು ಅನ್ಬೋದು. 11 ಓವರ್ ಇರೋಂಗೆ ಮ್ಯಾಚಿನ ಗೆಲ್ಸ್ಕೊಂಡು ಒಟ್ಟಿನಲ್ಲಿ 2024 IPL ಯಾರಪ್ಪ ಗೆದ್ದಿದ್ದು ಅಂದರೆ ಒಟ್ಟಿನಲ್ಲಿ KKR ಅವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.